ಅಯ್ಯ ಅವನ ಅಜ್ಜಿ ಪಿಂಡ ಪಾಕಿಸ್ತಾನ ನಡೀರಿ ಮನೆಗೆ. ಏನಕ್ರ ಬಂದಿದ್ರಲ್ಲ ಈ ವರ್ಲ್ಡ್ ಕಪ್ ನೋಡೋದಕ್ಕೆ. ಲಿಟ್ರಲಿ ಇದನ್ನ ಗೆಲ್ಲಕ್ಕಾಗಿಲ್ಲ ಅಂತಾರೆ ಪಾಕಿಸ್ತಾನ್ಗೆ. ಇನ್ನೇನು ಮಾಡಬೇಕು ಅಂತ ಗೊತ್ತಿಲ್ಲ. ನಿಜಾಗ್ರು ನಗ ಬರ್ತೈತೆ ಪಾಕಿಸ್ತಾನದವ್ರು ಇವತ್ತು ಆಡಿದ್ದು ನೋಡ್ತು ಅಂತಾರೆ. ತಿಣುಕ್ತಾ ಇದ್ದಾರೆ ಗುರು. ಬ್ಯಾಟಿಂಗಲ್ಲಿ ತಿಣುಕ್ತಾರೆ, ಒಂದೊಂದು ಟೈಮ್ ಬೌಲಿಂಗಲ್ಲಿ ತಿಣುಕ್ತಾರೆ, ಒಂದೊಂದು ಟೈಮ್ ಫೀಲ್ಡಿಂಗಲ್ಲಿ ತಿಣುಕ್ತಾರೆ. ಗೆಲ್ಲೋ ಮ್ಯಾಚ್ಗಳಲ್ಲಿ ಸೋಲ್ತಿದ್ರಲ್ಲ ಗುರು. ಇವತ್ತು ಸೀರಿಯಸ್ಲಿ ಮ್ಯಾಚ್ನಾಗ ಗೆದ್ದಿರ್ಬೋದಾಗಿತ್ತು. ಪಾಕಿಸ್ತಾನ ನೆಟ್ಟಿಗೆ ಆಡಿತ್ತು ಅಂತಂದ್ರೆ ಆರಾಮಾಗಿ ಗೆದ್ದಿರ್ಬೋದಾಗಿತ್ತು. 120 ಲೋಯೆಸ್ಟ್ ಟೋಟಲ್ನ ಡಿಫೆಂಡ್ ಮಾಡ್ಕೊಂಡಿದ್ದೆ ವರ್ಲ್ಡ್ ಕಪ್ಸಲ್ಲಿ ನಮ್ಮ ಟೀಮ್ ಇಂಡಿಯಾ T20 ವರ್ಲ್ಡ್ ಕಪ್ಸ್ ಅಂತ ಬಂದಾಗ. ಇದಕ್ಕಿಂತ ಅಜೀಬ್ ಆಗೋದು ಇನ್ನೊಂದಿದೆ ಗುರು ಪಾಕಿಸ್ತಾನ್ಗೆ. ಅಜೀಬ್ ಮೇಲೆ ಅಜೀಬು. USA ಮೇಲೆ ಸೋತರು, ಇವಾಗ ಇಂಡಿಯಾ ಮೇಲೆ ಸೋತಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಲಾಸಸ್ಸು ಅಷ್ಟೇ. ಗಾನ್ ಕೇಸಿಲಿಂದ ಅಷ್ಟೇ ಆಡ್ತಾ ಇರಬೇಕಷ್ಟೇ ಪಾಕಿಸ್ತಾನದವ್ರನ್ನ. ಲಿಟ್ರಲಿ ಈ ರೇಂಜಿಗೆ ಈ ಥರ ಕಳಪೆಯಾಗಿ ಆಡ್ತಾರೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಹೌದು, ಅವ್ರ ರೇಂಜಿಗೆ ಏನು ಕಳಪೆಯಾಗಿ ಆಡಿರಲಿಲ್ಲ, ಅಂದರೆ USA ಮಾಡಲ್ಲ ಆ ರೇಂಜಿಗೆ ಏನು ಕಳಪೆಯಾಗಿ ಆಡಲಿಲ್ಲ. ಒಂದು ರೇಂಜಿಗೆ ಪರವಾಗಿಲ್ಲ, ಡಿಸೆಂಟಾಗಿ ಆಡಿದ್ರು. ಇಂಡಿಯಾನ ರೆಸ್ಟ್ರಿಕ್ಟ್ ಮಾಡಿದ್ರು, 119ಗೆ ರೆಸ್ಟ್ರಿಕ್ಟ್ ಮಾಡಿದ್ರಲ್ಲ. ಸೊ ಇದು ಮೆಚ್ಕೋಬೇಕು. ಅವರ ಬೌಲಿಂಗ್ ಪರ್ಫಾರ್ಮೆನ್ಸ್ನ ಮೆಚ್ಕೋಬೇಕು. ಫೀಲ್ಡಿಂಗ್ ಪರ್ಫಾರ್ಮೆನ್ಸ್ ಇನ್ಫ್ಯಾಕ್ಟ್ ಪಾಕಿಸ್ತಾನದವ್ರದ್ದು ಇವತ್ತು ಪರವಾಗಿಲ್ಲ, ಚೆನ್ನಾಗಿತ್ತು. ಲಾಸ್ಟ್ ಮ್ಯಾಚಿಗೆ ಕಂಪೇರ್ ಮಾಡ್ತು ಅಂದರೆ ಈ ಮ್ಯಾಚ್ ಫೀಲ್ಡಿಂಗ್ ಚೆನ್ನಾಗಿತ್ತು. ಹಂಗೂ ಟಾಸ್ ಗೆದ್ದಿದ್ದು ಅವರೇನೆ. ಟಾಸ್ ಗೆದ್ಬಿಟ್ಟು ಬೌಲಿಂಗ್ನ ಆಯ್ಕೆ ಮಾಡ್ಕೊಂಡ್ರು. ಅದು ಮಳೆ ಬೇರೆ, ಒಂದು ಕಡೆಯಿಂದ ರೋದನೆ, ಒಂದು ಕಡೆಯಿಂದ ಕೂಳೆ ಹಿಡ್ದೈತೆ. ಸಮಯ ಬೇರೆ ಇವಾಗ 1:30 ಆಗಿದೆ. ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಅಕ್ಕಪಕ್ಕದ ಮನೆಯೆಲ್ಲ ಕೇಳಿಸ್ಕೊಂತವ್ರಿಂದ ಕ್ಯಾಂತಿದ್ದೆ. ಮಗ ಕ್ಯಾಕರ್ಸ್ ಹೋಗ್ಕಂತ ಇರ್ತಾನೆ ನನ್ನ ಮಗ. 1:30 ಕೂತ್ಕೊಂಡು ವಿಡಿಯೋ ಮಾಡ್ಕೊಂಡು ಕಿರ್ಚಾಡ್ತವ್ರೆ ಅಂತ. ಲಿಟ್ರಲಿ ಇರೋ ಮಳೆಯಿಂದ ಡ್ರ್ಯಾಗ್ ಆಯಿತು ಪಂದ್ಯ. ಮಳೆಯಿಂದ ಡ್ರ್ಯಾಗ್ ಆದ್ರೂ ಕೂಡ ಒಂಥರ ಪಾಸಿಟಿವ್ ಆದ್ರೂ ಕೂಡ ಇಂಡಿಯಾಗೆ ಇವತ್ತು ಅಲ್ಟಿಮೇಟ್ಲಿ ವಿಕ್ಟ್ರಿ ಸಿಕ್ಕಿರೋದು 8-1 ಗುರು. 8 ಮ್ಯಾಚ್ ಗೆದ್ದಿರೋದು ನಮ್ಮ ಟೀಮ್ ಇಂಡಿಯಾ ವರ್ಲ್ಡ್ ಕಪ್ಸಲ್ಲಿ. ಇವ್ರು ಜಸ್ಟ್ 1 ಮ್ಯಾಚ್ ಅಷ್ಟೇ. ಅನ್ಬಿಲೀವಬಲ್ ಸ್ಟ್ಯಾಟ್ಸ್ನ ಇಟ್ಕೊಂಡಿದ್ದು ನಮ್ಮ ಟೀಮ್ ಇಂಡಿಯಾ ಪಾಕಿಸ್ತಾನದ ಮೇಲೆ ವರ್ಲ್ಡ್ ಕಪ್ಸ್ ಅಂತ ಬಂದಾಗ. ಆ ಸ್ಟ್ರೀಕ್ ನನಗೆ ಕಂಟಿನ್ಯೂ ಮಾಡ್ಕೊಂಡೇ ಬಂದಿದೆ. ಅಟ್ಲೀಸ್ಟ್ ಈ ಮ್ಯಾಚರು ನಾನು 120 ಹೊಡಿತಂಗೆ ಕಾನ್ಫಿಡೆನ್ಸ್ ಸ್ವಲ್ಪ ಕಮ್ಮಿ ಆಯಿತು. ಎಲ್ಲರಿಗೂ ಕೂಡ ಕಾನ್ಫಿಡೆನ್ಸ್ ಕಮ್ಮಿ ಆಗಿರ್ತಿದ್ದು. ಏನು ಹೊಡೆದ್ಬಿಡ್ಬೋದು ಗುರು ಪಾಕಿಸ್ತಾನದವರು. ಸ್ವಲ್ಪ ಬ್ಯಾಟಿಂಗ್ ಚೆನ್ನಾಗೇ ಇದೆ ಅವ್ರದ್ದು ಅಂತ. ಬಟ್ ನಮ್ಮ ಬೌಲಿಂಗು ಇವತ್ತು ಪ್ರೂವ್ ಮಾಡಿದ್ದು ಅವನ ಅಜ್ಜಿ ಏನು ಗುರು ಇದು ಬೌಲಿಂಗು ಹಿಂಗೆಲ್ಲ ಇದೆ ನಮ್ಮ ಟೀಮ್ ಇಂಡಿಯಾದು ಅಂತ. ಜೊತೆಗೆ ಪಿಚ್ಚು ಕೂಡ ಅಸಿಸ್ಟ್ ಮಾಡಿದ್ದು. ಹಂಗೆ ನೋಡೋಕೆ ಹೋದರೆ ಇವತ್ತು ಬ್ಯಾಟಿಂಗ್ ಇವತ್ತೆಲ್ಲ ಇನ್ಫ್ಯಾಕ್ಟ್ ಆ ಸ್ಟೇಡಿಯಮ್ಮಲ್ಲೇ ನೀನು ಹೈ ಸ್ಕೋರಿಂಗ್ ಆಗೋದೇ ಇಲ್ಲ ಆ ಸ್ಟೇಡಿಯಮ್ಮಲ್ಲಿ. ಇವತ್ತು ಒಂದು 120+ ಹೋಗಿರೋದೇ ಒಂಥರ ದೊಡ್ಡ ವಿಚಾರ ಅಂತ ಹೇಳ್ಬೇಕಾದ್ರೆ. 2 ಮ್ಯಾಚ್ ಆಗಿರೋದು ಫಸ್ಟ್ ಬ್ಯಾಟಿಂಗ್ ಆಡಿದವರು 100 ದಾಟೇ ಇಲ್ಲ. ಇವತ್ತು ನಮ್ಮ ಟೀಮ್ ಇಂಡಿಯಾದವ್ರನ್ನೇ ಫಸ್ಟು 100ನ ದಾಟಿದ್ದು. 120 ರನ್ನು ಟಾರ್ಗೆಟ್ ಗುರು. ಹಂಗೆ ನೋಡೋಕೆ ಹೋಯ್ತು ಅಂದರೆ ನಮ್ಮ ಓಪನರ್ಸ್ ಇಬ್ಬರೂ ಕೂಡ ಅಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಿಲ್ಲ. ರೋಹಿತ್ ಶರ್ಮಾ ಇನ್ಫ್ಯಾಕ್ಟ್ ವಿರಾಟ್ ಕೊಹ್ಲಿ ಒಂದು 4 ಹೊಡಿತಾ ಇದ್ದಂಗೆ ನಮ್ಮ ಮಳೆ ಬಂದು ಬಂದು ಒಂದು 4 ಹೊಡೆದ್ರು. ಆಮೇಲೆ ಮತ್ತೆ ಪಟಾರನಂಗೆ ಔಟ್ ಆದರು. ಬ್ಯಾಡ್ ಬಾಲ್ಗೆ ಔಟ್ ಆಗಿದೆಯಾ ಅಂತ ಹೆವಿ ಬಾಲಿಗೆ ನಸೀಮ್ ಶಾ ಆಗಿರಲಿಲ್ಲ. ಬ್ಯಾಡ್ ಬಾಲ್ಗೆ ವೈಡ್ ಆಗ್ತಿದ್ದು ಬಾಲ್ಗೆ ಟಚ್ ಮಾಡ್ಕೊಂಡು ಔಟ್ ಆಗಿದ್ದು ವಿರಾಟ್ ಕೊಹ್ಲಿ. ರೋಹಿತ್ ಶರ್ಮಾ ಹೊಡೆಯೋಕೆ ಹೋಗ್ಬಿಟ್ಟೇ ಔಟ್ ಆಗಿದೆ. ಸೊ ಇವರಿಬ್ಬರು ಔಟ್ ಆಗ್ತಾ ಇದ್ದಂಗೆ ಈ ಕಡೆಯಿಂದ ಒಂಥರ ಆಶ್ಚರ್ಯಕರವಾಗಿ ಅಕ್ಷರ್ ಪಟೇಲ್ನ ಬೇರೆ ತೋರಿಸ್ಬಿಟ್ರು ಮಧ್ಯದಲ್ಲಿ. ರಿಷಬ್ ಪಂತ್ ಜೊತೆಗೆ ಅಕ್ಷರ್ ಪಟೇಲ್ ಬಂದ್ಬಿಟ್ಟು ಸೇರಿಕೊಂಡ್ರು. ರಿಷಬ್ ಪಂತ್ ಮತ್ತು ಅಕ್ಷರ್ ಪಟೇಲ್ ಅವರ ಪಾರ್ಟ್ನರ್ಶಿಪ್ ಏನಿದೆ ಅದೇ ಮೇನ್ ಪಾರ್ಟ್ನರ್ಶಿಪ್ಪು. ಸೊ ಆ ಪಾರ್ಟ್ನರ್ಶಿಪ್ ಏನಾದ್ರು ಬಂದಿರಲಿಲ್ಲ ಅಂತಂದಿದ್ರೆ ಇನ್ನೂ ಹೊರಗಡೆ 100 ಒಳಗಡೆ ಕಚ್ಕೊಂಡ್ಬಿಟ್ರು ನಮ್ಮ ಟೀಮ್ ಇಂಡಿಯಾ. ಮೇನಾಗಿ ರಿಷಬ್ ಪಂತ್ ಅವರು 40+ ಹೊಡೆದ್ರು. ರಿಷಬ್ ಪಂತಿಗೆ ಅವ್ನ ಅಜ್ಜಿ ಎಷ್ಟು ಆಪರ್ಚುನಿಟಿ ಸಿಕ್ತು ಅಂತಂದರೆ ಪಾಕಿಸ್ತಾನದವರು ಒಂದು 3-4 ಕ್ಯಾಚ್ ಬಿಟ್ಟವ್ರೆ ಇವತ್ತು. ಅಂದರೆ ಎಲ್ಲ ಟಫ್ ಚಾನ್ಸಸ್ ಎಲ್ಲ ಏನು ಸೀದಾ ಕೈಗೆ ಹೋಗ್ಬಿಟ್ಟಿದೆ ಅಂತಲ್ಲ, ಎಲ್ಲ ಟಫ್ ಚಾನ್ಸಸ್ ಏನಿತ್ತು. ಬಟ್ ಆದರೂ ರಿಷಬ್ ಪಂತ್ ಅವರು ಇವತ್ತು ಬೇಗ ಔಟ್ ಆಗಬಾರ್ದು ಅಂತ ಅವ್ರು ಹಣೆಲಿ ಬರ್ದಿತ್ತು ಅಂತ ಕಾಣಿಸುತ್ತೆ. ಇಲ್ಲಾಂದರೆ ರಿಷಬ್ ಪಂತ್ ಯಾವಾಗಲೂ ಔಟ್ ಆಗಬೇಕಾಗಿತ್ತು. ಬಟ್ ಆದರೆ ರಿಷಬ್ ಪಂತ್ ಹೊಡೆದಿದ್ದು 40+. ಎಲ್ಲ ಮ್ಯಾಚು ಕೂಡ ಮೋಸ್ಟ್ ಕನ್ಸಿಸ್ಟೆಂಟ್ ಪ್ರದರ್ಶನ ಈ ವರ್ಲ್ಡ್ ಕಪ್ಪಲ್ಲಿ ಬಂದಿರೋದು ಯಾರಿಂದ ಅಂದರೆ ಅದು ನಮ್ಮ ಪಂತ್ ಅಣ್ಣನಿಂದ. ಮಗ 40+ ಹೊಡಿತಿದ್ದಂಗೆ ಈ ಕಡೆ ಅಕ್ಷರ್ ಪಟೇಲ್ ಬಂದ್ಬಿಟ್ಟು ಒಂದು 20 ರನ್ ಹೊಡಿತಾ ಇದ್ದಂಗೆ ಸೂರ್ಯಕುಮಾರ್ ಯಾದವ್ ಬಂದರು. ಇವರು ಔಟ್ ಆಗ್ತಿದ್ದಂಗೆ ಸೂರ್ಯಕುಮಾರ್ ಯಾದವ್ ಬಂದ್ಬಿಟ್ಟಲ್ಲಿ ಏನೋ ಮಾಡ್ತಾರೆ ಅಂತ ಅಂದ್ಕೊಂಡು ಸೂರ್ಯಕುಮಾರ್ ಯಾದವಿಂದ ಆಗಿರಲ್ಲ. ಕೆಳಗಡೆಯಿಂದ ಬಂದವರೆಲ್ಲ ಸೂರ್ಯಕುಮಾರ್ ಯಾದವ್ ಆಗಿರಲಿ, ಶಿವಮ್ ದೂಬೆ ಆಗಿರಲಿ, ಆಮೇಲೆ ಹಾರ್ದಿಕ್ ಪಾಂಡ್ಯ ಆಗಿರಲಿ, ಜಡೇಜಾ ಆಗಿರಲಿ ಎಲ್ಲ ಬಂದವರೆಲ್ಲ ಹಂಗೆ ಮಕ್ಕ ಸವರ್ಕೊಂಡವ್ರು. ಅದೇ ಹೇಳದ್ನಲ್ಲ, ರಿಷಬ್ ಪಂತ್ದು ಮತ್ತು ಅಕ್ಷರ್ ಪಟೇಲ್ ಏನಿದೆ ಕಾಂಟ್ರಿಬ್ಯೂಷನು, ಸೊ ಅವಡೆ ಒಂಥರ ಮೆಚ್ಕೊಳ್ಳೋಂಥ ಕಾಂಟ್ರಿಬ್ಯೂಷನ್. ಒಂದು ಪಾರ್ಟ್ನರ್ಶಿಪ್ ಅಂತ ಬಂತು ಅಂದರೆ ಅವ್ರಿಬ್ಬರದೇ ಪಾರ್ಟ್ನರ್ಶಿಪ್ಪು. ಎಲ್ಲ ಟಕ ಮೊಹಮ್ಮದ್ ಅಮೀರ್ ಅಂತೂ ಒಂಥರ ಕಳೆದೋಗ್ಬಿಟ್ಟಿರೋದು. ಆ ರೇಂಜಿಗೆ ವಿಕೆಟ್ ಒಂಥರ ಒಂದೇ ಓವರಲ್ಲಿ ಇಂಪ್ಯಾಕ್ಟ್ನ ಹೋಗ್ಬಿಟ್ರು ಚೆನ್ನಾಗವರು. ಜೊತೆಗೆ ಹ್ಯಾರಿಸ್ ರಫು ಕೂಡ 3 ವಿಕೆಟ್ ಎತ್ತಿದ್ದು. ಜೊತೆಗೆ ನಸೀಮ್ ಶಾ 3 ವಿಕೆಟ್ ಇದ್ದು. ಶಾಹಿನ್ ಶಾ ಅಫ್ರಿದಿ ಕೂಡ ಇವತ್ತು ಬೌಲಿಂಗ್ ಮೆಚ್ಕೊಳ್ಳೇಬೇಕು. ಪಾಕಿಸ್ತಾನದು ಆನ್ ಟಾಪ್ ನಾಚ್ ಪರ್ಫಾರ್ಮೆನ್ಸ್. ಬೌಲಿಂಗ್ ಬಗ್ಗೆ ಬ್ಲೇಮ್ ಮಾಡೋಂಥ ಅಗತ್ಯತೆಯೇ ಇಲ್ಲ. ಅವ್ರದ್ದು ಏನು ಬ್ಲೇಮ್ ಮಾಡೋದು ಬ್ಯಾಟಿಂಗ್ ಬ್ಲೇಮ್ ಮಾಡಬೇಕು ಅಷ್ಟೇ. ಯಾಕಂದರೆ ಇವತ್ತು ಅವ್ರು ಸೋತಿರೋದೇ ಬ್ಯಾಟಿಂಗಿಂದ. ತಿಣುಕಿದ್ರು ಒಂದೊಂದು ರನ್ನ ತಗೊಳ್ಳೋದಕ್ಕೆ ರಿಟ್ರಲ್ಲಿ ಒದ್ದಾಡಿ ತಿಣುಕಾಡಿ ಅವನ ಅಜ್ಜಿ ಏನು ನರಳಾಟ ಪಟ್ಬಿಟ್ರು ಅಂತ ಹೇಳಬೇಕು. ಈ ಚಿಕ್ಕ ಟಾರ್ಗೆಟ್ನ ಚೇಸ್ ಮಾಡೋದಕ್ಕೆ ಅಂತ ಬರ್ತಾರೆ ಪಾಕಿಸ್ತಾನದವರು. ನಮಗೆ ಸ್ವಲ್ಪ ನೆಗೆಟಿವ್ ವೈಬ್ ಅಂತೂ ಸ್ಟಾರ್ಟಿಂಗಲ್ಲಿ ಇತ್ತು. ಯಾಕಂದರೆ ಚಿಕ್ಕ ಟಾರ್ಗೆಟ್ ಇದೆ, ಅಂತ ಹೆವಿ ಟಾರ್ಗೆಟ್ ಅನ್ನಲ್ಲ. ಪಾಕಿಸ್ತಾನದವ್ರು ಈಸಿ ಆಗ್ಬೋದು ಅಂತ ಅಂದ್ಕೊಂಡಿದ್ವಿ. ಬಟ್ ಈಸಿ ಆಗಲ್ಲ ಗುರು. ಇನ್ನೂ ಒಳಗಡೆ ರೆಸ್ಟ್ರಿಕ್ಟ್ ಮಾಡ್ತೀವಿ ಅಂತ ತೋರಿಸಿದ್ದು ನಮ್ಮ ಟೀಮ್ ಇಂಡಿಯಾ ಇವತ್ತು. ಲಿಟ್ರಲಿ ಇವತ್ತು ಬೌಲಿಂಗ್ ಪರ್ಫಾರ್ಮೆನ್ಸು ಟೀಮ್ ಇಂಡಿಯಾದ ಯಾವ ರೇಂಜಿಗಿತ್ತು. ಬೌಲಿಂಗ್ ಆಗಿರಲಿ, ಫೀಲ್ಡಿಂಗ್ ಆಗಿರಲಿ, ಟಾಪ್ ನಾಚ್ ಪರ್ಫಾರ್ಮೆನ್ಸು. ರಿಜ್ವಾನ್ ಒಬ್ಬರನ್ನೇ ಹೈಯೆಸ್ಟ್ ರನ್ ಗೆಟರ್ ಆಗೋದು. 30+ ಹೊಡೆದ್ರು ರಿಜ್ವಾನ್ ಒಬ್ಬರನ್ನೇ.
ಸೊ ಈ ಕಡೆ ನಮ್ಮ ಕಡೆ ರಿಷಬ್ ಪಂತ್ ಒಬ್ರು 40+ ಹೊಡೆದ್ರೆ 40+ ಕಡೆ ದಾಟೇ ಇಲ್ಲ ಯಾರು 40+ ಹೊಡೆದ್ಬಿಟ್ಟಿದ್ರು ಗೆದ್ದೇ ಬಿಟ್ರು. ರಿಜ್ವಾನ್ ಒಬ್ರು ಕಚ್ಕೊಂಡಿದ್ರು. ಅವ್ರು ಏನು ರನ್ನೇ ಬಾಲ್ ಕಾಂಟ್ರಿಬ್ಯೂಷನ್ 40+ ಬಾಲ್ ತಗೊಂಡು ಆಡಿದ್ದಾರೆ ಅವರು. ರನ್ನೇ ಬಾಲ್ ಕಾಂಟ್ರಿಬ್ಯೂಷನ್ ಆಗೋಗ್ಬಿಟ್ಟಿತ್ತು ಅಂದರೆ ಗೆದ್ದುಬಿಟ್ಟಿರೋರೇನೋ. ಇಲ್ಲಿ ಅಂದ್ಕೊಂಡಂಥ ಬ್ಯಾಟರ್ಸ್ಗಳೆಲ್ಲ ಏನಿದ್ದಾರೆ ಇವರೆಲ್ಲ ಜಾಸ್ತಿ ನಂಬರ್ ಆಫ್ ಬಾಲ್ಸ್ಗಳನ್ನ ತಗೊಂಡಿದ್ರಿಂದ ಇವ್ರಿಗೆ ಅದೇ ಇವ್ರು ರನ್ನೇ ಬಾಲೇ ಹೊಡೆದಿತ್ತು ಅಂದರೆ ಆಗಿತ್ತು. ಬಟ್ ರನ್ನೇ ಬಾಲ್ ಹೊಡೆಯೋಕ್ಕಾಗಲಿಲ್ವಲ್ಲ ಇವ್ರ ಕೈಲಿ. ಸೊ ಅದನ್ನು ಅಜೀಬ್ ಅಂತ ಹೇಳ್ಬೇಕು ಅಷ್ಟೇ. ರಿಜ್ವಾನ್ ಅವರು ಒಂದು 30+ ಹೊಡೆದ್ಬಿಟ್ಟು ಔಟ್ ಅದರಲ್ಲಿ. ಫಸ್ಟು ಬಾಬರ್ ಆಜಮ್ ಅವರು ಔಟ್ ಆಗಿದ್ದಲ್ಲಿ ಬುಮ್ರಾ ಅವರು ಇಬ್ಬರು ವಿಕೆಟ್, ಇಬ್ಬರು ಓಪನರ್ಸ್ ವಿಕೆಟ್ ಇಬ್ಬರದೂ ಎತ್ತಿದ್ದು. ಇವತ್ತು ಲಿಟ್ರಲಿ ಬುಮ್ರಾ ಅಂತೂ ಅವ್ನು ಅಜ್ಜಿ ಟಾಪ್ ನಾಚ್ ಪರ್ಫಾರ್ಮೆನ್ಸ್. ಇವ್ರು ಕೊಟ್ಟಿರೋದು 14 ರನ್ನು, 4 ಓವರ್ ಬೌಲಿಂಗ್ ಹಾಕಿದರೆ 3 ವಿಕೆಟ್ನ ಎತ್ತಿದ್ದಾರೆ. ಒನ್ ಆಫ್ ದ ಬೆಸ್ಟ್ ಬೌಲಿಂಗ್ ಸ್ಪೆಲ್ ಅಂತಂದರೆ ಅದು ಬುಮ್ರಾದೇನೆ ಮಗ. ಇವತ್ತು ಕೊಟ್ಟಂಥ ಪರ್ಫಾರ್ಮೆನ್ಸ್ ಏನಿದೆ ಇವತ್ತು ಬುಮ್ರಾಯಿಂದನೇ ಸಿಕ್ಕಾಪಟ್ಟೆ ಪುಲ್ ಬ್ಯಾಕ್ ಆಗಿದ್ದು ಅಂತ ಹೇಳ್ಬೇಕು. ಎಸ್ಪೆಷಲಿ 19ನೇ ಓವರ್ 3 ರನ್ ಕೊಡ್ತಾರೆ ಬುಮ್ರಾ ಅವರು. ಲಾಸ್ಟ್ 2 ಓವರ್ 21 ರನ್ನೋ 22 ರನ್ನೋ ಬೇಕಾಗಿರುತ್ತೆ ಪಾಕಿಸ್ತಾನ್ಗೆ. 19ನೇ ಓವರ್ 3 ರನ್ ಕೊಟ್ಟಿದ್ದು. ಏನು ಒಂದೊಂದು ಬಾಲು ಒಂದೊಂದು ಥರ ವೆರೈಟಿ ವೇರಿಯೇಷನ್ ಪ್ರಿಡಿಕ್ಟೇ ಮಾಡೋಕ್ಕಾಗ್ತಿಲ್ಲ ಅಲ್ಲಿ ಅವ್ರ ಬ್ಯಾಟ್ರಿಗಳು. ಸಿಂಪಲ್ ಆಗಿ ಕ್ಲೂಲೆಸ್ ಆಗಿದ್ರು ಮಗ ಹೇಳಬೇಕು ಅಂತಂದರೆ. ಏನೋ ಒಂಥರ ಅವ್ರಿಗೆ ಒಂಥರ ಅವರು ನಿಜವಾಗ್ಲೂ ಒಂಥರ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಏನಿದೆ ಅವ್ರು ಬಿಟ್ಬಿಡ್ತಾಯಿದ್ರು. ಅವ್ರಿಗೆ ಒಂಥರ ಸಿಕ್ಕಾಪಟ್ಟೆ ಕೇರ್ಲೆಸ್ನೆಸ್ ಎದ್ದಿದ್ದು ಕಾಣಿಸ್ತಿತ್ತು ಅವರಲ್ಲಿ. ನಮ್ಮ ಇಂಡಿಯನ್ಸ್ ಡೈವ್ ಹಾಕೋದು ಏನೇನೋ ಮಾಡೋದೆಲ್ಲ ಒಂಥರ ಎಫರ್ಟ್ ಹಾಕ್ತಾರೆ. ಇವರು ಅವ್ರು ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ನೋಡ್ತಾರೆ. ರನ್ ಔಟ್ ಆರೋ ಪರವಾಗಿಲ್ಲ ಗುರು, ಹೊಡ್ಕೊಳ್ರಿ, ನಾನು ಹೋಗ್ತಿರ್ತೀನಿ, ಹೊಡ್ಕೊಳ್ರಿ ಸ್ಟಂಪ್ಸಿಗೆ ಹತ್ರ ಹೋಗ್ತಾ ಇರ್ತಾರೆ ಪಾಕಿಸ್ತಾನಿ ಪ್ಲೇಯರ್ಸ್ಗಳು. ಲಿಟರಲಿ ಇವ್ರು ವರ್ಲ್ಡ್ ಕಪ್ ಆಡೋದಕ್ಕೆ ಬಂದಿದ್ದಾರಾ ಅಥವಾ ಡ್ರಿಲ್ಲೆಲ್ಲ ಮಾಡ್ಕೊಂಬಂದಲ್ಲ? ಯಾರು ಆರ್ಮಿ ಟ್ರೈನಿಂಗ್ ಮುಗಿಸ್ಕೊಂಡು ಏನೋ ರಿಟೈರ್ಮೆಂಟ್ ತಗೊಂಡು ಬಂದಿದ್ದಾರಾ ಇವ್ರು ಆರ್ಮಿಯಿಂದ ಅಂತ ಅನ್ನಿಸ್ತಾ ಇದೆ. ಲಿಟ್ರಲಿ ಆ ಥರ ಒಂದು ಹೋಪ್ಲೆಸ್ ಒಂಥರ ಸಿಕ್ಕಾಪಟ್ಟೆ ಒಂದು ಲೆಥಾರ್ಜಿಕ್ ಬಾಡಿ ಮೂವ್ಮೆಂಟ್, ಆ ಥರ ಒಂಥರ ಏನೋ ಇವಾಗ ಮಲಗಿ ಎದ್ದು ಬಂದಿರೋ ಥರ ಪರ್ಫಾರ್ಮೆನ್ಸ್ನ ಕೊಡ್ತಾ ಇದ್ದಾರೆ. ಅದೇ ಒಂಥರ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಪಾಕಿಸ್ತಾನದವ್ರಿಗೆ ಡಿಸಪಾಯಿಂಟ್ ಆಗಬೇಕು. ಪಾಕಿಸ್ತಾನಿ ಫ್ಯಾನ್ಸ್ಗಳು ಕ್ಯಾಕರ್ಸ್ ಮಗೋಕೆ ಹೋಗಿದ್ದಾರೆ ತುಪ್ಪಕ್ಕೆ ಈ ಥರ ಈ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು. ಏನರ ನಿಮ್ಮನ್ನು ಈಗೆಲ್ಲ ಆಡೋಕ್ಕೆ ನಾವು ಕಳಿಸಿರೋದ್ಲಿ, ಇದಕ್ಕೆಲ್ಲ ನೀವು ಆರ್ಮಿಗೆ ಹೋಗ್ಬಿಟ್ಟು ಡ್ರಿಲ್ ಮಾಡಬೇಕಾಗಿತ್ತೇನಲ್ಲ ಅಂತ ಲಿಟ್ರಲಿ ಎಲ್ಲ ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಂಡಿದ್ವಿ. ಇಫ್ತಿಕಾರ್ ಅಹ್ಮದ್ ಹಂಗೆ ಆಡ್ತಾರೆ, ಶದಾಬ್ ಖಾನ್ ಹಿಂಗೆ ಆಡ್ತಾರೆ, ಹಿಂಗೆ ಎಲ್ಲ ಪುಡಾಂಗಳೆಲ್ಲ ಪಂಟ್ರುಗಳೆಲ್ಲ ಹಂಗೆ ಮಾಡ್ತಾರೆ, ವಸೀಮ್ ಹಂಗೆ ಮಾಡ್ತಾರೆ, ಅದು ಇದು ಅಂತ ಏನು ಎಕ್ಸ್ಪೆಕ್ಟೇಷನ್ ಏನಿತ್ತು ಇವ್ರದ್ದು ಎಲ್ಲನೂ ನೀರಲ್ಲಿ ಹೋಮ ಆಯ್ತು. ಅಲ್ಲಿ ಫಾಕರ್ ಜಮಾನ್ ಬೇರೆ ಮಧ್ಯದಲ್ಲಿ ಕಳಿಸ್ಬಿಟ್ಟಿದ್ರು. ಇವಾಗಪ್ಪ ನೀವು ಸ್ವಲ್ಪ ಆಕ್ಸಿಲೇಟ್ ಮಾಡಿ, ಸ್ವಲ್ಪ ರನ್ ರೇಟ್ ಡೌನ್ ಆಗ್ತೈತೆ, ಅಲ್ಲಿ ಸ್ವಲ್ಪ ಡಾಟ್ ಬಾಲ್ ಆಡ್ತಾವನೆ ನಮ್ಮ ರಿಜ್ವಾನು, ನೀನು ಹೋಗ್ಬಿಟ್ಟು ಸ್ವಲ್ಪ ಆಕ್ಸಿಲೇಟ್ ಮಾಡೋರು ಅಂತ ಕಳಿಸಿರೋ ಫಾಕರ್ ಜಮಾನು ಹಿಂಗೆ ಎತ್ತಿ ಕಳಿಸಿದ್ರು. ಬಂದಿದ್ದ ತಕ್ಷಣ ಔಟು, ಎಲ್ಲರೂ ಬಂದಿದ್ದ ತಕ್ಷಣ ಹೋದರು. ಆಮೇಲೆ ಇಫ್ತಿಕಾರ್ ಅಹ್ಮದ್ ಸ್ವಲ್ಪ ನಿಂತ್ಕೊಂಡಿದ್ರು, ಇಫ್ತಿಕಾರ್ ಜೊತೆಗೆ ವಸೀಮ್ ಸ್ವಲ್ಪ ನಿಂತ್ಕೊಂಡಿದ್ರು. ಇಬ್ಬರು ಕೂಡ ಕ್ಲೂಲೆಸ್ ಆಗೋಗ್ಬಿಟ್ರಲ್ಲ ಬುಮ್ರಾ ಅವ್ರ ಓವರಲ್ಲಿ. ಬಾಲೇ ಮುಟ್ಟಾಗಿ ಆಯ್ತಿಲ್ಲ ಇವರು 19ನೇ ಓವರು. ಇನ್ಫ್ಯಾಕ್ಟ್ 16ನೇ ಓವರ್ ಅಲ್ಲ ಇವರು ಥ್ರೋ ಔಟು ಎಲ್ಲರೂ ಕೂಡ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸ್ಟಾರ್ಟಿಂಗ್ ಫ್ರಮ್ ದ ವೆರಿ ಫಸ್ಟ್ ಓವರಿಂದ ಹಿಡ್ಕೊಂಡು 20ನೇ ಓವರ್ವರೆಗೂ ಕೂಡ ಎಲ್ಲರೂ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅದರಲ್ಲಿ ಮೋಸ್ಟ್ ಕ್ರೂಷಿಯಲ್ ಅಂದರೆ ಡೆತ್ ಓವರ್ಸು 16, 17, 18, 19. 16ನೇ ಓವರ್ ಹಾಕಿದ್ದು ಪಾಂಡೆ ಅವರು ಕೂಡ ಮಸ್ತಾಗಿ ಮಾಡಿದ್ರು. 17ನೇ ಓವರು ಸಿರಾಜ್ ಭಯ್ಯ ಅವರು ಒಂದು ರೇಂಜಿಗೆ ವೈಟ್ಗಳೆಲ್ಲ ಹಾಕಿದ್ರು, ಬಟ್ ಯಾರೋ ಪರವಾಗಿಲ್ಲ ಸಖತ್ತಾಗಿ ಮಾಡಿದ್ರು. 19ನೇ ಓವರು 16, 17, 18 19, 20ನೇ ಓವರು 19ನೇ ಓವರ್ ಹಾಕಿದ್ದು ಬೂಮ್ರಾ. ಅದಂತೂ ಹೇಳಿದ್ನಲ್ಲ 3 ರನ್ ಕೊಟ್ಟಿದ್ದು ಅಲ್ಟಿಮೇಟ್ ಓವರು. 20ನೇ ಓವರ್ ಹರ್ಷದೀಪ್ ಸಿಂಗ್ ಕೇಳಬೇಕಾ, ಬೂಮ್ರಾ ಅವ್ರು ಒಂದು ಸ್ವಲ್ಪ ಲಕ್ಸುರಿ ಮಾಡ್ಬಿಟ್ಟು ಕೊಟ್ಬಿಟ್ಟು ಹೋಗಿದ್ರು. 3 ಕೊಟ್ಟಿದ್ದೀನಿ ಶಿಷ್ಯ, 3 ರನ್ ಕೊಡಿಸ್ಕೊಂಡಿದ್ದೀನಿ ನಾನು, ನಿನಗೊಂದು ಲಕ್ಸುರಿ ಇದೆ, ನೀನು ಆರಾಮಾಗೆ ಇಷ್ಟು ರನ್ ಬೇಜಾನ್ ರನ್ ಇದೆ ನಿನಗೆ, ನೀನು ಆರಾಮಾಗಿ ಡಿಫೆಂಡ್ ಮಾಡ್ಕೊತ ಕೊಟ್ಬಿಟ್ಟು ಹೋಗ್ತಾ ಇದ್ದಂಗೆ ಆರಾಮಾಗಿ ಡಿಫೆಂಡ್ ಮಾಡ್ಕೊಂಡ್ರು ಅಷ್ಟೇ. ಅಲ್ಲಿ ನಸೀಮ್ ಶಾ ನೋಡಿ ಕೆಳಗಡೆ ಬಂದ್ಬಿಟ್ಟು ಹತ್ರ ನೋಡಿದ್ರೆ 4 ಬಾಲಿಗೆ ಹತ್ರ ನೋಡಿದ್ದಾರೆ. ಇವರೆಲ್ಲರೂ ಒಳ್ಳೆ ಚೈಲ್ಡ್ ಥರ ಆಡಿದ್ದಾರೆ. ಮೇಲ್ಗಡೆ ಅವರೆಲ್ಲ ಬೌಲರೇ ಬಂದ್ಬಿಟ್ಟು 4 ಬಾಲಿಗೆ ಹತ್ರ ನೋಡಿದ್ದಾರೆ. ಮೇಲ್ಗಡೆ ಅವ್ರು ನೋಡಿ ಯಾವ ಥರ ಆಡಿದ್ದಾರೆ ಅಂದರೆ ಎಲ್ಲ ರನ್ನೇ ಬಾಲು, ಎಲ್ಲ 170 ಸ್ಟ್ರೈಕ್ ರೇಟು, 80 ಸ್ಟ್ರೈಕ್ ರೇಟು, 60 ಸ್ಟ್ರೈಕ್ ರೇಟು, ಈ ಥರ ಆಡಿದ್ದಾರೆ. ಈ ಥರ ಆಡೋದು ಎಲ್ಲಿ ಗೆಲ್ತಾರೆ ಇವರು? ಟಾಪ್ ಆಫ್ ಥರ್ಡಲ್ಲಿರುವಂಥ ಬ್ಯಾಟ್ರಿಗಳು. ಲಿಟ್ರಲಿ ಇವರು ಪಾಕಿಸ್ತಾನದವರು ಅಂತ ಇವತ್ತು ಬರ್ರಿ ಸೆಲ್ಲಿ ಆಗಾಡೋದು. ಇವತ್ತು ಅವರ ಫೀಲ್ಡಿಂಗಿಂತ ಅವರ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಏನಿದೆ ಇದೊಂಥರ ಕ್ರಿಕೆಟ್ಗೆ ಅವಮಾನ ಆಗಬೇಕು ಇವರು. ಆ ಥರ ಓಡ್ತಾಯಿದ್ರು ಇವತ್ತು. ಲಿಟ್ರಲಿ ಹೊಡ್ಕೊಂಡ್ರೆ ಸ್ಟಂಪ್ಸಿಗೆ ನಮ್ಮ ಇಂಡಿಯನ್ಸ್ ಆ್ಯಕ್ಚುಲಿ ಕರೆಕ್ಟಾಗಿ ಏನೋ ರನ್ಗಳೆಲ್ಲ ಮಾಡಿತ್ತು, ಇನ್ನೂ ಬೇಗನೆ ಮುಗಿಸ್ಬೋದಾಗಿತ್ತು ನಮ್ಮ ಮ್ಯಾಚು. ಡೈರೆಕ್ಟ್ ಹಿಟ್ಗಳೆಲ್ಲ ಹೊಡೆದಿತ್ತು ಅಂತಂದರೆ ಆ ಥರ ವಿಕೆಟ್ ಬಿಟ್ಟು ಓಡ್ತಾ ಅವ್ರು ಹಂಗೇನೆ ಶಿಸ್ತಾಗೆ. ಇನ್ನೇನು ಹೇಳ್ತೀರಾ, ಈ ಮ್ಯಾಚ್ ಒಂಥರ ಇದು ಅವ್ರ ಕೈಯಲ್ಲಿದ್ದಂಥ ಮ್ಯಾಚ್ ಅವ್ರನ್ನೇ ಕೈ ಚೆಲ್ಲಿದ್ದಾರೆ ಅಂತ ಹೇಳಬೇಕು. ಅಷ್ಟೇ, ವರ್ಲ್ಡ್ ಕಪ್ನೂ ಕೈ ಚೆಲ್ಲಿದ್ದಾರೆ. ಈ ಕಡೆ USA ಮೇಲೂ ಸೋದ್ರು, ಇಂಡಿಯಾ ಮೇಲೂ ಸೋದ್ರು. ವರ್ಲ್ಡ್ ಕಪ್ಪಿಂದ ಸ್ಮಾಗ್ ಇವರು ನಿಜವಾಗ್ಲೂ ಎಲಿಜಿಬಲ್ ಇಲ್ಲ ಗುರು. ಪಕ್ಕ ಇವರು ಸೂಪರ್ 8ಗೆ ಕ್ವಾಲಿಫೈ ಆಗೋದಕ್ಕೆ ಎಲಿಜಿಬಿಲಿಟಿನೇ ಇಲ್ಲ. ಯಾಕೆಂದರೆ ಇವ್ರ ಕೈಯಲ್ಲಿದ್ದಂಥ ಮ್ಯಾಚ್ನ ಈ ಥರ ಸೋಲ್ತಾರೆ ಅಂತಂದರೆ ಇವರು ಡಿಸರ್ವಿಂಗ್ ಅಂತ ಹೇಳೋಕ್ಕಾಗುತ್ತೆ ನಾವು. ನಿಜವಾಗ್ಲೂ ಡಿಸರ್ವಿಂಗ್ ಇಲ್ಲ ಪಾಕಿಸ್ತಾನದವರು ಈ ಸಲ ಸೂಪರ್ 8ಗೆ ಕ್ವಾಲಿಫೈ ಆಗೋದಕ್ಕೂ ಕೂಡ. ನೋಡೋಣ ಏನಾಗುತ್ತೆ ಅಂತ. ನಮ್ಮ ಟೀಮ್ ಇಂಡಿಯಾ ಅಂತೂ ಅಲ್ಟಿಮೇಟ್ ಡಿಫೆಂಡು ಮಾತ್ರ ಇದಂತೂ ಒನ್ ಆಫ್ ದ ಗ್ರೇಟೆಸ್ಟ್ ಡಿಫೆಂಡ್ ಅಂತ ಹೇಳ್ತಾರೆ ಇದಕ್ಕೆ ಟೀಮ್ ಇಂಡಿಯಾಗೆ. ಯಾಕಂದರೆ 119 120 ಡಿಫೆಂಡ್ ಮಾಡ್ಕೊಳ್ಳೋದಂದ್ರೆ ಸುಮ್ಮನೆ ಮಾತಂತೂ ಅಲ್ವಲ್ಲ. T20
ಗ್ರೌಂಡು ಕೂಡ ಸಪೋರ್ಟ್ ಮಾಡ್ತಾವೆ ಒಂದು ಕಡೆಯಿಂದ ನಮಗೆ. ಇವತ್ತು ಎಲ್ಲಿ ಏನು ನರಾಕಿ ತುಡಿತಾವ್ರ ಪ್ಲೇಯರ್ಸ್ಗಳು, ಬಾಲೇ ಮೂವ್ ಆಗ್ತಾಯಿಲ್ಲ ಗುರು. 32 ಸರ್ಕಲ್ ಮೂವ್ ಆಗಕ್ಕೆ 38 ಬಿಟ್ಬಿಟ್ಟು ಹೋಗೋಕ್ಕೇನೆ ತಿಣ್ಕಾಡ್ತಾ ಇದೆ ಬಾಲ್. ಆ ಥರ ನಿಜ ಲಿಟ್ರಲಿ ಇವತ್ತಂತೂ ಒಂಥರ ಪ್ಲೇಯರ್ಸ್ಗಳೆಲ್ಲ ಬ್ಯಾಟ್ರಸ್ಗಳು ಎಸ್ಪೆಷಲಿ ತಿಣ್ಕಾಡಿದ್ರು. ಇಂಡಿಯನ್ಸು ತಿಣ್ಕಾಡಿದ್ರು, ಇವರು ತಿಣ್ಕಾಡಿದ್ರು. ಬಟ್ ಪಾಕಿಸ್ತಾನದವ್ರು ನಮಗೇನ ಹೆವಿ ತಿಣ್ಕಾಡಿದ್ರು ಅಷ್ಟೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮ್ಗೆ ಏನು ಅನ್ನಿಸ್ತು ಈ ಮ್ಯಾಚು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಬಾ.